ವಿಶೇಷವಾಗಿ ಬಾಣಂತಿಯರಿಗೆ ಬಾಣಂತಿಯರಿಗೆ ಮಾಡುವಂತಹ ಈ ಸಾರು ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಾಣಂತಿಯರ ಆರೈಕೆನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ. ಹಾಗೆ ಅವರ ಫುಡ್ ಸ್ಟೈಲ್ ಕೂಡ ಅಥವಾ ಆಹಾರ ಕ್ರಮ ಕೂಡ ಬೇರೆ ಬೇರೆ ಥರ ಇರುತ್ತೆ. ಕೆಲವು ಕಡೆಗಳಲ್ಲಿ ಕೆಲವು ಐಟಮ್ ಕೊಡ್ತಾರೆ, ಕೆಲವು ಕಡೆ ಕೆಲವು ಐಟಮ್ ಕೊಡೋದಿಲ್ಲ. ಸೊ ಆ ಥರ ಎಲ್ಲ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಊರ ಕಡೆಯಲ್ಲಿ ಅಥವಾ ಎಸ್ಪೆಷಲಿ ನಮ್ಮ ಮನೆಗಳಲ್ಲಿ ಬಾಣಂತಿ ಆರೈಕೆ ಮಾಡೋದಕ್ಕೆ ಒಂದು ಸಾರನ್ನು ಮಾಡ್ತಾರೆ. ಸ್ಪೆಷಲ್ ಆಗಿ ಕಾಳುಮೆಣಸಿನ ಸಾರದು. ಆ ಕಾಳುಮೆಣಸಿನ ಸಾರು ತುಂಬ ಬಾಣಂತಿಯರಿಗೆ ನಾರ್ಮಲ್ ಆಗಿ ಕೊಡ್ತಾರೆ, ಬೇರೆಯವರಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಆ ಕಾಳುಮೆಣಸಿನ ಸಾರು ಮಾಡೋದು ಹೇಗೆ ಅಂತ ನೋಡಬೇಕಂತ ಹೇಳಿದರೆ ಇವತ್ತಿನ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಣಂತಿಯರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಥರದ ಫುಡ್ಡೆಲ್ಲ ಕೊಡ್ತಾರೆ. ನಾನು ಇವತ್ತಿಲ್ಲಿ ನಮ್ಮ ಕಡೆಯಲ್ಲಿ ನಾರ್ಮಲ್ ಆಗಿ ಬಾಣಂತಿಯರಿಗೆ ಏನು ಫುಡ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾರ್ಮಲ್ ಆಗಿ ಫಸ್ಟು 3 months ಒಂದು 2 ರಿಂದ 3 ತಿಂಗಳ ತನಕ ಕಂಪಲ್ಸರಿ ಕೊಡ್ತಾರೆ. ಆಮೇಲೆ 6 ತಿಂಗಳ ತನಕ ಬೇಕಂದರೆ ಕಂಟಿನ್ಯೂ ಮಾಡಬಹುದು. ಇದನ್ನ ನಾವು ಕಾಳುಮೆಣಸಿನ ಸಾರು ಅಂತ ಹೇಳ್ತೀವಿ, ಅಥವಾ ವಾಟೆಹುಳಿ ಸಾರು ಅಂತ ಕೂಡ ಹೇಳ್ತೀವಿ. ಅದು ವಾಟೆಹುಳಿ ಅಂದರೆ ಏನು, ಇದು ವಾಟೆಹುಳಿ ಪೌಡರ್ ಅಂತ. ಅದು ಏನು ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ. ಫಸ್ಟಿಗೆ 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ವಾಟೆಹುಳಿ ಪುಡಿ. ಇದು ತುಂಬ ಹುಳಿ ಇರುತ್ತೆ, ಹುಣಸೆ ಹಣ್ಣಿನ ಥರಾನೇ. ಇದನ್ನು ನಾವು ಯೂಸ್ ಮಾಡೋದು. ಇದು ಏನು ನಾವು ಕಾಳುಮೆಣಸು ಯೂಸ್ ಮಾಡ್ತಿರೋದ್ರಿಂದ ಹುಳಿ ಉಪ್ಪು ಎಲ್ಲ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನಾನು 3 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಉಪ್ಪು, ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಕೆಲವರಿಗೆ ತುಂಬ ಸ್ವೀಟ್ ಇದ್ದರೆ ಇಷ್ಟ ಆಗಲ್ಲ, ಆದರೆ ಈ ಸಾರು ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ. ಸೊ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ಹಾಗೆ ಲಾಸ್ಟಿಗೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಅರ್ಧ ಚಮಚ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು. ಈಗ ಇದನ್ನೆಲ್ಲ ಯೂಸ್ ಮಾಡಿ ಸಾರು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ನಾನು. ಫಸ್ಟಿಗೆ ನಾನೇನು 1 ಚಮಚ ಆಗುವಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಅದನ್ನು ನಾನು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಾಳುಮೆಣಸಿನ ಪುಡಿನೇ ಇದ್ದರೆ ಡೈರೆಕ್ಟಾಗಿ ಅದನ್ನೇ ತೊಗೊಳ್ಬಹುದು. ಸೊ ಈ ಥರ ಬಾಣಂತಿಯರಿಗೆ ಮಾಡೋದಾದರೆ ಡೈಲಿ ಇದನ್ನು ಮಾಡೋದ್ರಿಂದ ಫಸ್ಟಿಗೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದಿನ ಈ ಥರ ಪುಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈಲಿ ಡೈರೆಕ್ಟಾಗಿ ಆ ಪೌಡರ್ನೇ ಹಾಕಿ ಸಾರು ಮಾಡಿಬಿಡ್ಬೋದು. ಈ ಸಾರು ಬರೀ ಅನ್ನಕ್ಕಷ್ಟೇ ಅಲ್ಲ, ದೋಸೆ ಜೊತೆ ಎಲ್ಲ ಕೂಡ ಚೆನ್ನಾಗೇ ಇರುತ್ತೆ. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು. ಇನ್ನು ಬೇಕಂದರೆ ಹಾಗೆ ಕುಡಿಯೋಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಇಷ್ಟ ಆಗಲ್ಲ ಅನಿಸೋರು ಅದನ್ನ ಹಾಗೆ ಕುಡಿಬಹುದು ಕೂಡ. ಇದು ಇಷ್ಟು ಪುಡಿ ಆದರೆ ಸಾಕು. ಈ ಕಾಳುಮೆಣಸಿನ ಸಾರು ಮಾಡೋದಕ್ಕೆ ಫಸ್ಟಿಗೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಲೋಟ ಆಗುವಷ್ಟು ನೀರನ್ನು ಹಾಕಬೇಕು. ಅಥವಾ ನೀವು ಸಾರು ಎಷ್ಟು ಮಾಡ್ತೀರಾ ಅಷ್ಟು. ನಾನಿಲ್ಲಿ ತೊಗೊಂಡಿರೋ ಪ್ರಮಾಣಕ್ಕೆ ನಾನೊಂದು 2 ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನಾನು. ಅರಿಶಿನ ನಾರ್ಮಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣ ತುಂಬ ಒಳ್ಳೆಯದು ನಮಗೆ. ಥ್ರೋಟಲ್ಲಿ ಏನಾದರೂ ಇನ್ಫೆಕ್ಷನ್ ಎಲ್ಲ ಇದ್ದರೆ ಪ್ರತಿಯೊಂದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅರಿಶಿನ ಎಲ್ಲ ಅಡುಗೆಯಲ್ಲಿ ಯೂಸ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಇದಕ್ಕೆ ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ತೊಗೊಂಡಿದ್ದೆ. ಕಾಳುಮೆಣಸಿನ ಪುಡಿ ಆದರೂ ಕೂಡ ನೀವು ಆಲ್ಮೋಸ್ಟ್ 3/4 ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬಹುದು. ಹಾಗೆ ತೊಗೊಂಡಿರುವಂತಹ 3 ಸ್ಪೂನ್ ಆಗುವಷ್ಟು ವಾಟೆಹುಳಿ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ತೊಗೊಂಡಿರುವಂತಹ ಬೆಲ್ಲನ ಹಾಕ್ತಾ ಇದ್ದೀನಿ. ಇದಕ್ಕೆ ಈ ಸಾರಿಗೆ ಕಾಳುಮೆಣಸು ನಾವು ಹಾಕೋದ್ರಿಂದ ಕಾಳುಮೆಣಸಿನ ಜೊತೆ ನಾವು ಯಾವುದನ್ನೇ ಹಾಕಲಿ ಉಪ್ಪು, ಬೆಲ್ಲ, ಹುಳಿ ಎಲ್ಲವೂ ಕೂಡ ಜಾಸ್ತಿನೇ ಬೇಕಾಗುತ್ತೆ. ಸೊ ಆ ರೀಸನ್ನಿಂದ ಎಲ್ಲವೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದು ಈಗ ಚೆನ್ನಾಗಿ ಕುದಿಬೇಕು. ಅದರ ಕಾಳುಮೆಣಸು ಎಲ್ಲದ್ರದ್ದು ಸತ್ವ ಬಿಟ್ಕೋಬೇಕಂತ ಹೇಳಿದರೆ ಒಂದು 5 ರಿಂದ 10 ನಿಮಿಷ ಮಿನಿಮಮ್ ಕುದಿಬೇಕಾಗತ್ತೆ. ಸರಿಯಾಗಿ ಕುದ್ದಾಗ ಮಾತ್ರ ಅದರ ಟೇಸ್ಟ್ ಬರುತ್ತೆ. ಇಲ್ಲಾದರೆ ಬರೀ ನೀರು ಥರ ಅನಿಸ್ತಾ ಇರುತ್ತೆ ಟೇಸ್ಟು. ಇದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಆವಾಗ ಎಲ್ಲ ಸರಿಯಾಗಿ ಸತ್ವ ಬಿಟ್ಕೊಳ್ಳುತ್ತೆ. ಇದು ಈ ಕಲರ್ ಬಂದಿದೆ ಏನಂದರೆ, ಒಂದು ವಾಟೆಹುಳಿ ಪುಡಿ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಬರುತ್ತೆ, ಇನ್ನೊಂದು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ, ಅದರಿಂದ ಈ ಕಲರ್ ಬಂದಿದೆ. ಇಲ್ಲ ಆದರೆ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಬರುತ್ತೆ ಇದು.
ಇಷ್ಟ ಆದರೆ ಇದು ಸಾರು ರೆಡಿ ಆಗುತ್ತೆ. ಇದಕ್ಕೆ ನಾವಿನ್ನು ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆ ಮಾಡೋದು ಹೇಗೆ, ಏನೇನು ಹಾಕ್ತೀವಿ ಅಂತ ಹೇಳ್ತೀನಿ ಬನ್ನಿ. ನಾನು ತೊಗೊಂಡಿರುವಂತಹ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ. ನಾನು ಸ್ಪೂನಲ್ಲೇ ಜಸ್ಟ್ ಕ್ರಷ್ ಮಾಡ್ತೀನಿ ಅಷ್ಟೇ. ನೀವು ಬೇಕಂದರೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಈ ಸಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಬಾಣಂತಿಯರಿಗೆ ಕೂಡ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಶೀತ ಎಲ್ಲ ಆಗಲ್ಲ ಅಷ್ಟು ಬೇಗ, ಹಾಗೆ ಎದೆ ಹಾಲಿಗೆಲ್ಲ ಕೂಡ ಒಳ್ಳೆಯದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನಾರ್ಮಲಿ ಬಾಣಂತಿಯರಿಗೆ ನಮ್ಮ ಕಡೆಯಲ್ಲಿ ಬೇರೆ ಎಣ್ಣೆ ಯಾವುದು ಅಷ್ಟೊಂದು ಕೊಡಲ್ಲ. ಮನೆಯಲ್ಲೇ ಮಾಡಿರೋ ತುಪ್ಪ ಇದ್ದರೆ ಆದಷ್ಟು ತುಪ್ಪನೇ ಕೊಡ್ತಾರೆ. ತುಪ್ಪ ಫ್ಯಾಟ್ ಜಾಸ್ತಿ ಇರುತ್ತೆ ಹೌದು, ಆದರೆ ಅದರಲ್ಲಿರೋದು ತುಂಬ ಒಳ್ಳೆಯ ಕೊಬ್ಬು. ಸೊ ಒಳ್ಳೆಯ ಕೊಬ್ಬು ನಮ್ಮ ದೇಹಕ್ಕೆ ಯಾವಾಗಲೂ ಬೇಕಾಗಿರುತ್ತೆ. ತುಪ್ಪದಲ್ಲಿ ಅಂತಹದೇ ಒಳ್ಳೆಯ ಕೊಬ್ಬಿರುತ್ತೆ. ಹಾಗೆ ಸ್ವಲ್ಪ ತುಪ್ಪ ಬಿಸಿ ಆದ ಕೂಡಲೇ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಈ ಸಾರಿಗೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಕೆಂಪುಗಾಗೋ ಥರ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಒಂದು ಅರ್ಧಂಶ ಫ್ರೈ ಆದಮೇಲೆ ನಾನು ತೊಗೊಂಡಿರುವಂತಹ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇಡೀ ಕೂಡ ಹಾಕ್ಕೊಳ್ಬೋದು, ಆದರೆ ಯಾರಾದರೂ ಊಟ ಮಾಡುವಾಗೆಲ್ಲ ಅದು ಹಾಗೆ ಸಿಕ್ಕಿಬಿಟ್ರೆ ಅದನ್ನ ಹಾಗೆ ಸೈಡಿಗೆ ಎತ್ತಿಡ್ತಾರೆ. ಸೊ ಆದ್ದರಿಂದ ಈ ಥರ ಕಟ್ ಮಾಡಿ ಹಾಕಿಬಿಟ್ರೆ ಅನ್ನದ ಜೊತೆ ಮಿಕ್ಸ್ ಆಗಿ ಹೋಗುತ್ತೆ. ಈಗ ಬೆಳ್ಳುಳ್ಳಿ ಸರಿಯಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಈ ಮಾಡಿ ಇಟ್ಕೊಂಡಿರುವಂತಹ ಸಾರಿಗೆ ಒಗ್ಗರಣೆನ ಹಾಕ್ಬಿಡ್ತೀನಿ. ಒಗ್ಗರಣೆ ಹಾಕಿ ಕೂಡಲೇ ಮುಚ್ಚಿ ಇಟ್ಬಿಡಬೇಕು ಒಂದು ಪ್ಲೇಟನ್ನು, ಇಲ್ಲಾದರೆ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೊರಗೆ ಹೋಗುತ್ತೆ. ಇಷ್ಟ ಆದರೆ ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಾಳುಮೆಣಸಿನ ಸಾರು ರೆಡಿ ಆಗುತ್ತೆ. ಬಾಣಂತಿಯರಿಗಷ್ಟೇ ಅಲ್ಲ, ಬೇರೆಯವರಿಗೆ ಕೂಡ ತುಂಬಾ ಒಳ್ಳೆಯದಿದು. ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಕೂಡ ಈ ಥರ ಸಾರು ಒಂದು ಮಾಡಿ ಊಟ ಮಾಡಬಹುದು. ಇಲ್ಲ ಆದರೆ ಶೀತ ಎಲ್ಲ ಆಗಿದ್ದಾಗ ಕೂಡ ಕಾಳುಮೆಣಸು, ಅರಿಶಿಣ, ಜೀರಿಗೆ ಎಲ್ಲವೂ ಹಾಕೋದ್ರಿಂದ ಕೂಡ ಶೀತ ಎಲ್ಲ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಸೊ ಈ ಥರ ಒಂದು ಸಾರು ಮಾಡಿಕೊಂಡು ಅಟ್ಲೀಸ್ಟ್ ಊಟಕ್ಕೆ ಅಲ್ಲ ಆದರೆ ನಾವು ಸೂಪ್ ಥರ ಬೇಕಂದರೆ ಕುಡಿಬಹುದು. ಇದನ್ನು ಇದು ತುಂಬಾ ನೀರಾಗಿರೋದ್ರಿಂದ ಕೆಲವರಿಗೆ ಊಟಕ್ಕೆಲ್ಲ ಇಷ್ಟ ಆಗಲ್ಲ ಅಲ್ವಾ. ಸೊ ಸೂಪ್ ಥರ ಕುಡಿಬಹುದು. ನೋಡಿದ್ರಲ್ಲ ವಾಟೆಹುಳಿ ಸಾರು ಅಥವಾ ಕಾಳುಮೆಣಸಿನ ಸಾರು ಹೇಗೆ ಮಾಡೋದು ಅಂತ ಹೇಳಿ. ಬಾಣಂತಿಯರಿಗಷ್ಟೇ ಅಲ್ಲ, ಬೇರೆ ಯಾರಿಗೆ ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡೋದಕ್ಕೆ ಕೂಡ, ಹಾಗೆ ಹೆಲ್ತ್ಗೆ ಕೂಡ ಒಳ್ಳೆಯದು. ಸೊ ಯಾರು ಬೇಕಾದರೂ ಯೂಸ್ ಮಾಡಬಹುದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನೇ ಸಜೆಷನ್ಗಳಿದ್ರೂ ಕಮೆಂಟ್ ಮಾಡಿ. ಇದೇ ತರಹ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.